ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಬೆಂಗಳೂರು ನಗರದ ಹೊರವಲಯದಲ್ಲಿರುವ ಸೋಲದೇವನಹಳ್ಳಿ ಗ್ರಾಮದ ರೈತರು ಈ ಬಾರಿ ಮಳೆಯ ಅಭಾವದಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಮಯಕ್ಕೆ ಸರಿಯಾಗಿ ಮಳೆ ಸುರಿಯದ ಕಾರಣ ಬೆಳೆದ ಬೆಳೆ ಒಣಗುವ ಹಂತಕ್ಕೆ ತಲುಪಿದ್ದು ರೈತರ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇಂತಹ ಕಷ್ಟದ ಸಮಯದಲ್ಲಿ ಮಾನವೀಯತೆ ಬೆರೆದಿರುವ ನಟ ಡಾಕ್ಟರ್ ವಿನೋದ್ ರಾಜ್, ಹಿರಿಯ ನಟಿ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರ ಪುತ್ರರಾದ ಡಾಕ್ಟರ್ ವಿನೋದ್ ರಾಜ್ ಅವರು ರೈತರ ನೋವನ್ನು ಅರಿತು ತಮ್ಮ ಸ್ವಂತ ಖರ್ಚಿನಲ್ಲಿ ಡ್ರೋನ್ ಅನ್ನು ಬಾಡಿಗೆಗೆ ತರಿಸಿ ಬೆಳೆಗಳಿಗೆ ನೀರು ಸಿಂಪಡಿಸುವ ವ್ಯವಸ್ಥೆಯನ್ನ ಮಾಡಿಸುತ್ತಿದ್ದಾರೆ. ಡ್ರೋನ್ ತಂತ್ರಜ್ಞಾನದ ಮೂಲಕ ಹೊಲದ ವಿವಿಧ ಭಾಗಗಳಿಗೆ ನೀರನ್ನು ತಲುಪಿಸುವ ಈ ಪ್ರಯತ್ನ ರೈತರಲ್ಲಿ ಹೊಸ ಆಶಾಕಿರಣವನ್ನ ಮೂಡಿಸಿದೆ. ನೀರಿನ ಕೊರತೆಯಿಂದ ಒಣಗುತ್ತಿದ್ದ ಬೆಳೆಗಳಿಗೆ ಜೀವ ತುಂಬುವ ಕೆಲಸವನ್ನ ಈ ವಿನೂತನ ಕ್ರಮ ಮಾಡುತ್ತಿದೆ. ಕೇವಲ ಮಾತಿನ ಸಹಾನುಭೂತಿ ತೋರದೆ ನೇರವಾಗಿ ರೈತರ ನೆರವಿಗೆ ಧಾವಿಸಿರುವ ಡಾಕ್ಟರ್ ವಿನೋದ್ ರಾಜ್ ಅವರ ಕಾರ್ಯಕ್ಕೆ ಗ್ರಾಮಸ್ಥರು ಹಾಗೂ ರೈತರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ರೈತರ ಪ್ರಕಾರ ಈ ಸಮಯದಲ್ಲಿ ದೊರೆತ ನೆರವು ಬೆಳೆಗಳನ್ನು ಉಳಿಸಿಕೊಳ್ಳಲು ಸಹಕಾರಿಯಾಗಿದ್ದು, ಬೆಳೆ ಸಂಪೂರ್ಣ ನಾಶವಾಗುವುದನ್ನು ತಡೆಯಲು ಮಹತ್ವದ ಪಾತ್ರವನ್ನ ವಹಿಸಿದೆ. ಇನ್ನು ರೈತರ ಕಷ್ಟದ ಹೊತ್ತಿನಲ್ಲಿ ಅವರೊಂದಿಗೆ ನಿಲ್ಲುವ ಮನೋಭಾವನೆ ನಿಜವಾದ ಸಾಮಾಜಿಕ ಜವಾಬ್ದಾರಿ ಎಂಬುದನ್ನು ಈ ಕಾರ್ಯ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಡಾಕ್ಟರ್ ಎಂ ಲೀಲಾವತಿ ಅವರ ಸೇವಾ ಮನೋಭಾವವನ್ನ ಮುಂದುವರಿಸಿಕೊಂಡು ಬಂದಿರುವ ಡಾಕ್ಟರ್ ವಿನೋದ್ ರಾಜ್ ಸಮಾಜಮುಖಿ ಕಾರ್ಯಗಳ ಮೂಲಕ ಈಗಾಗಲೇ ಜನರ ಮೆಚ್ಚುಗೆಗೆ ಪಡೆದಿದ್ದಾರೆ. ಇದೀಗ ರೈತರ ಸಂಕಷ್ಟದ ಸಂದರ್ಭದಲ್ಲಿ ಕೈಗೊಂಡಿರುವ ಈ ಕಾರ್ಯವು ಅದೇ ಸೇವಾ ಪರಂಪರೆಯ ಮತ್ತೊಂದು ಉದಾಹರಣೆಯಾಗಿದೆ. ಇನ್ನು ಸರ್ಕಾರದ ನೆರವಿನ ಜೊತೆಗೆ ಸಮಾಜದ ವಿವಿಧ ಕ್ಷೇತ್ರಗಳ ಗಣ್ಯರು, ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಕೂಡ ರೈತರ ಬೆನ್ನಿಗೆ ನಿಲ್ಲುವ ಅಗತ್ಯವಿದೆ. ಪ್ರಕೃತಿಯ ವೈಪರೀತ್ಯದಿಂದ ಸಂಕಷ್ಟ ಎದುರಿಸುತ್ತಿರುವ ರೈತರಿಗೆ ಇಂತಹ ಸಹಾಯದ ಹಸ್ತಗಳು ಇನ್ನಷ್ಟು ವಿಸ್ತರಿಸಬೇಕಿದೆ. ಸೋಲದೇವನಹಳ್ಳಿ ಗ್ರಾಮದ ಈ ಘಟನೆ ಮಾನವೀಯತೆ ಮತ್ತು ಸಾಮಾಜಿಕ ಕಳಕಳಿಗೆ ಕಾಳಜಿಗೆ ಒಂದು ಉತ್ತಮ ಮಾದರಿಯಾಗಿದೆ. ರೈತರ ಬದುಕನ್ನು ಉಳಿಸಲು ಕೈ ಜೋಡಿಸಿದ ಡಾಕ್ಟರ್ ವಿನೋದ್ ರಾಜ್ ಅವರ ಈ ಕಾರ್ಯಕ್ಕೆ ಎಲ್ಲೆಡೆಯಿಂದ ಪ್ರಶಂಸೆ ವ್ಯಕ್ತವಾಗಿದ್ದು, ಸಂಕಷ್ಟದ ಸಮಯದಲ್ಲಿ ನೆರವಿನ ಕೈ ಚಾಚಿದ ಈ ಕ್ಷಣ ಜನಮನದಲ್ಲಿ ವಿಶೇಷ ಸ್ಥಾನವನ್ನ ಪಡೆದುಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.